ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೆ. ಕಲಿಯುಗದಲ್ಲಿ ಮನುಷ್ಯರು ನಾನಾ ವಿಧವಾದಂತಹ ಸಂಕಷ್ಟಗಳಿಂದ ಬಳಲುತ್ತಾ ಇರ್ತಾರೆ. ಎಲ್ಲರಿಗೂ ತನ್ನ ಸಮಸ್ಯೆಯಿಂದ ಪರಿಹಾರವನ್ನು ಕಂಡುಕೊಳ್ಳಬೇಕು ಹೇಳುವಂಥದ್ದೇ ಒಂದು ವಿಚಾರವಾಗಿರ್ತದೆ. ಬಹಳ ಚಿಂತಿಸ್ತಾ ಇರ್ತಾರೆ ಅದರ ಕುರಿತಾಗಿ. ಹಾಗಾಗಿಯೇ ಪುರಾಣಗಳು ಅನೇಕ ವಿಧವಾದಂತಹ ವ್ರತಗಳನ್ನು ನಮಗೆ ತಿಳಿಸಿ ಹೇಳ್ತಾ ಬರ್ತವೆ. ಈ ಭಾರತದ ಸನಾತನ ಧಾರ್ಮಿಕ ಸಂಪ್ರದಾಯಗಳಲ್ಲಿ ಅನೇಕ ವಿಧದ ವ್ರತಗಳು ಹೇಳಲ್ಪಟ್ಟಿವೆ. ಅದರಲ್ಲಿ ವಿಶೇಷವಾಗಿ ಲೋಕದಲ್ಲಿ ಇವತ್ತು ಚಾಲನೆಯಲ್ಲಿರ್ತಕ್ಕಂತಹ ವ್ರತಗಳು ಕೆಲವಾರು ಮಾತ್ರ. ಆ ಕೆಲವಾರು ವ್ರತಗಳಲ್ಲಿ ಸಂಕಷ್ಟ ಚತುರ್ಥಿಯ ವ್ರತವೂ ಸಹ ಒಂದು. ಈ ಸಂಕಷ್ಟ ಚತುರ್ಥಿಯ ವ್ರತದ ಹೆಸರಿನಲ್ಲೇ ಇದೆ ಮನುಷ್ಯನಿಗೆ ಬರ್ತಕ್ಕಂತಹ ಸಂಕಟವನ್ನು ಅದು ನಿವಾರಣೆ ಮಾಡ್ತದೆ ಹೇಳುವಂಥದ್ದು. ಹಾಗಾಗಿ ಆ ವ್ರತವನ್ನು ಆಚರಣೆ ಮಾಡಿದಾಗ ಮನುಷ್ಯರ ಸಂಕಟಗಳು, ಮನುಷ್ಯ ಜೀವನದಲ್ಲಿ ಕಂಡಂತಹ ದುಃಖ, ನೋವು ಇದೆಲ್ಲವೂ ಸಹ ಪರಿಹಾರವಾಗ್ತದೆ. ಸ್ವತಃ ಭಗವಂತ ಶ್ರೀಕೃಷ್ಣ ತನ್ನ ಅತ್ಯಂತ ಪ್ರಿಯಮಿತ್ರನಾದಂತಹ ಸುಧಾಮನಿಗೆ ಅವನ ಕಷ್ಟವನ್ನು ಕಳ್ಕೊಳ್ಳಿಕ್ಕೋಸ್ಕರವಾಗಿ ಈ ಒಂದು ವ್ರತವನ್ನು ಉಪದೇಶ ಮಾಡ್ದ ಅಂತ ಪುರಾಣದ ಕಥೆಗಳು ನಮಗೆ ಸಾರಿ ಸಾರಿ ಹೇಳ್ತಾ ಇವೆ. ಈ ಕಾರಣಕ್ಕಾಗಿ ಈ ವ್ರತ ಹೇಳ್ತಕ್ಕಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಇಂಥದ್ದೇ ಹಲವಾರು ವ್ರತಗಳು ಇದ್ದಾವೆ. ಅದರಲ್ಲಿ ಮಾಸಿಕ ಅಂದರೆ ಪ್ರತಿ ಮಾಸದಲ್ಲಿ ಬರ್ತಕ್ಕಂತಹ ವ್ರತಗಳು, ಋತುವಿನಲ್ಲಿ ಮಾಡ್ತಕ್ಕಂತಹ ವ್ರತಗಳು, ಹಾಗೆ ವರ್ಷದಲ್ಲಿ ವಿಶೇಷವಾಗಿ ಶ್ರಾವಣ ಮಾಸದಲ್ಲೋ ಆಷಾಢ ಮಾಸದಲ್ಲೋ ಬರ್ತಕ್ಕಂಥ ವ್ರತಗಳು, ಹೀಗೆ ಅನೇಕ ವಿಧವಾದಂಥ ವ್ರತಗಳಿದ್ದಾವೆ. ಈ ಸಂಕಷ್ಟ ಚತುರ್ಥಿ ವ್ರತ ಪ್ರತಿ ಮಾಸದಲ್ಲೂ ಬರ್ತದೆ. ಪ್ರತಿ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯ ದಿವಸ ಮನುಷ್ಯನ ಸಂಕಟವನ್ನು ಆತ ಕಳ್ಕೊಳ್ಳಬೇಕು ಅಂತ ಹೇಳಾದರೆ ಆ ಸಂಕಷ್ಟ ನಿವಾರಕನಾದಂತಹ ಮಹಾಗಣಪತಿಯನ್ನು ಆರಾಧನೆ ಮಾಡಬೇಕು. ಆ ಆರಾಧನೆಯನ್ನು ಹೇಳಲಿಕ್ಕೆ ಹೊರಟಂಥ ವ್ರತವೇ ಈ ಸಂಕಷ್ಟ ಚತುರ್ಥಿಯ ವ್ರತ. ಅದರಲ್ಲೂ ಸಹ ಅಂಗಾರಕ ಸಂಕಷ್ಟಿ, ಈಗ ಇವತ್ತಿನ ದಿವಸ ಅಂಗಾರಕ ಸಂಕಷ್ಟಿ ಹೇಳ್ತಕ್ಕಂಥದ್ದು, ಆ ಅಂಗಾರಕ ಸಂಕಷ್ಟಿಗೆ ಬಹಳ ಮಹತ್ವ ಹೇಳ್ತಕ್ಕಂಥದ್ದಿದೆ. ಭೂಮಿಪುತ್ರನಾದಂತಹ ಅಂಗಾರಕ ಹೇಳ್ತಕ್ಕಂಥವನು ಅಥವಾ ಕುಜ ಹೇಳ್ತಕ್ಕಂಥವನು ಆತ ತಪಸ್ವಿಯಾಗಿದ್ದ. ತನ್ನ ತಪಸ್ಸಿನ ಮೂಲಕ ಆ ಗಣಪತಿಯ ತತ್ವವನ್ನು ಉಪಾಸನೆ ಮಾಡ್ದ. ಅದರಿಂದ ಸಂತುಷ್ಟನಾದಂತಹ ಮಹಾಗಣಪತಿ ಅವನಿಗೊಂದು ವರವನ್ನು ಕೊಟ್ಟ. ಯಾರು ಆ ಅಂಗಾರಕ ಸಂಕಷ್ಟಿಯ ಮಂಗಳವಾರದ ದಿವಸ ಬರತಕ್ಕಂತಹ ಸಂಕಷ್ಟಿಯಂದು ಆ ಮಹಾಗಣಪತಿಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಆರಾಧನೆ ಮಾಡ್ತಾರೋ, ಉಪಾಸನೆ ಮಾಡ್ತಾರೋ, ಅವರ ಎಲ್ಲ ಸಂಕಷ್ಟಗಳೂ ನಿವಾರಣೆಯಾಗಿ ಹೋಗ್ತದೆ. ಹಾಗಾಗಿ ಈ ಒಂದು ಅಂಗಾರಕ ಸಂಕಷ್ಟಿ ಹೇಳ್ತಕ್ಕಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಈ ಒಂದು ಶರಾವತಿಯ ತೀರದಲ್ಲಿ ವಾಸ ಮಾಡ್ತಕ್ಕಂಥ ನಮಗೆ ಬಹಳ ಅತ್ಯಂತ ಸಮೀಪದಲ್ಲಿ ಆ ಮಹಾಗಣಪತಿ ಹೇಳ್ತಕ್ಕಂಥವನು ನೆಲೆಯಾಗಿದ್ದಾನೆ. ಅವನ ಆರಾಧನೆ ಮಾಡುವ ಮುಖಾಂತರವಾಗಿ ನಾವು ನಮ್ಮ ಸಂಕಷ್ಟವನ್ನು ಕಳ್ಕೊಳ್ಬಹುದು. ಅದರೊಟ್ಟಿಗೆ ಮನೆಯಲ್ಲೂ ಸಹ ವ್ರತಾಚರಣೆಯನ್ನು ಮಾಡುವ ಮುಖಾಂತರವಾಗಿ ನಮ್ಮ ಸಂಕಷ್ಟವನ್ನು ನಾವು ಕಳ್ಕೊಳ್ಬಹುದು. ವ್ರತ ಅಂತ ಅಂದರೆ ಅದಕ್ಕೆ ನಿಯಮ ಅಂತ ಅರ್ಥ. ಹಾಗೆ ಈ ವ್ರತದ ನಿಯಮವನ್ನು ಸರಿಯಾಗಿ ಪಾಲನೆ ಮಾಡಿದರೆ ಮಾನಸಿಕವಾಗಿಯೂ ಸ್ಥಿರವಾಗಬಹುದು, ಶಾರೀರಿಕವಾಗಿಯೂ ನಾವು 100 ವರ್ಷದ ಆಯುಷ್ಯವನ್ನು ಪೂರ್ಣವಾಗಿ ಕಳೆಯಲಿಕ್ಕೆ ಸಾಧ್ಯ. ಹೇಗೆ ಮಾನವ ನಿರ್ಮಿತವಾದಂತಹ ಯಂತ್ರಗಳನ್ನು ನಾವು ಕೆಲವಷ್ಟು ಬಳಸಿದ ನಂತರ ಅದಕ್ಕೆ ಸರ್ವಿಸ್ ಮಾಡಬೇಕಾಗ್ತದೆ ಅಥವಾ ಅದಕ್ಕೆ ರೆಸ್ಟ್ ಕೊಡಬೇಕಾಗ್ತದೆಯೋ, ಹಾಗೆ ಈ ಮನುಷ್ಯ ಶರೀರಕ್ಕೆ ಆ ಭಗವಂತ ಸೃಷ್ಟಿ ಮಾಡಿದಂತಹ ಶರೀರದ ಒಳಗೂ ಸಹ ಇಂದ್ರಿಯಗಳು ಕೆಲಸ ಮಾಡ್ತಾ ಇರ್ತವೆ. ಆ ಕೆಲಸ ಮಾಡ್ತಾ ಇರ್ತಕ್ಕಂಥ ಇಂದ್ರಿಯಗಳಿಗೆ ಸ್ವಲ್ಪ ವಿರಾಮ ಹೇಳ್ತಕ್ಕಂಥದ್ದು, ವಿಶ್ರಾಂತಿ ಹೇಳ್ತಕ್ಕಂಥದ್ದು ಬೇಕಾಗ್ತದೆ. ವ್ರತಾನುಷ್ಠಾನಗಳನ್ನು ಸರಿಯಾಗಿ ಆಚರಣೆ ಮಾಡಿದಾಗ ಆ ಒಂದು ಇಂದ್ರಿಯಗಳಿಗೆ ಸರಿಯಾದಂತಹ ವಿರಾಮ ಹೇಳ್ತಕ್ಕಂಥದ್ದು ಪ್ರಾಪ್ತಿಯಾಗ್ತದೆ. ಅದರಿಂದ ನಮ್ಮ ಆಯುಷ್ಯ ಹೇಳ್ತಕ್ಕಂಥದ್ದು ದಿನದಿಂದ ದಿನಕ್ಕೆ ವೃದ್ಧಿ ಆಗ್ತಾ ಹೋಗ್ತದೆ. ಹಾಗಾಗಿ ಆ ವ್ರತಕ್ಕೆ ಅಷ್ಟು ಮಹತ್ವ ಹೇಳ್ತಕ್ಕಂಥದ್ದಿದೆ. ಸಂಕಷ್ಟ ಚತುರ್ಥಿಯ ವ್ರತ ಹೇಗೆ ಆಚರಣೆ ಮಾಡಬೇಕು ಅಂತ ಬಹಳ ಜನ ನಮ್ಮಲ್ಲಿ ಪ್ರಶ್ನೆ ಮಾಡ್ತಾರೆ. ಈ ಸಂಕಷ್ಟ ಚತುರ್ಥಿಯ ವ್ರತವನ್ನು ಬೆಳಿಗ್ಗೆ ಉಷಃಕಾಲದಲ್ಲಿ ಎದ್ದು ನಾವು ನಮ್ಮ ನಿತ್ಯ ಕೆಲಸಗಳನ್ನು ಮುಗಿಸಿ, ನಿತ್ಯ ನಾವು ಮಾಡಬೇಕಾದಂತಹ ಕೆಲಸಗಳನ್ನು ಮುಗಿಸಿ ಸ್ನಾನ ಮಾಡಿ ಶುಚಿರ್ಭೂತರಾಗಬೇಕು. ಆ ನಂತರ ಮನಸ್ಸಿನಲ್ಲಿ ಗಣಪತಿಯನ್ನು ಸ್ಮರಣೆ ಮಾಡ್ತಾ ಮಾಡ್ತಾ
ಆ ಸಾಯಂಕಾಲ ಮಾಡ್ತಕ್ಕಂತಹ ವ್ರತಕ್ಕೆ ಏನೇನು ಸಂಗ್ರಹಗಳು ಬೇಕಾಗ್ತದೆಯೋ, ಹೂವು, ಗರಿಕೆ, ಪತ್ರೆ, ಪುಷ್ಪ, ಹಣ್ಣು, ಏನು ಬೇಕಾಗ್ತದೆಯೋ ಆ ಸಂಗ್ರಹಗಳನ್ನೆಲ್ಲ ಭಗವಂತನನ್ನು ಸ್ಮರಣೆ ಮಾಡ್ತಾ ಮಾಡ್ತಾ ಜೋಡಿಸ್ಕೊಳ್ತಾ ಹೋಗಬೇಕು. ಆ ನಂತರ ಮಧ್ಯಾಹ್ನ ನಿರಾಹಾರವಾಗಿರಬೇಕು. ಅಶಕ್ತನಾದರೆ ಹಣ್ಣು, ಹಾಲು ಇತ್ಯಾದಿಗಳನ್ನು ಸ್ವೀಕಾರ ಮಾಡ್ಬೋದು. ನಂತರ ಪ್ರದೋಷ ಕಾಲದಲ್ಲಿ ಪುನಃ ಸ್ನಾನವನ್ನು ಮಾಡಬೇಕು. ಸ್ನಾನವನ್ನು ಮಾಡಿ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ವ್ರತವನ್ನು ಆಚರಣೆ ಮಾಡಬೇಕು. ವ್ರತವನ್ನು ಆಚರಣೆ ಮಾಡ್ತಾ ಮಹಾಗಣಪತಿಗೆ ಮೊದಲು ಅವನನ್ನು ಕಲಶದಲ್ಲಿ ಆವಾಹನೆ ಮಾಡುವಂಥದ್ದು, ಅಥವಾ ನಮ್ಮಲ್ಲಿ ಬಿಂಬಗಳು ಅಂದರೆ ಮೂರ್ತಿ ಇದ್ದರೆ ಆ ಮೂರ್ತಿಯಲ್ಲಿ ಗಣಪತಿಯನ್ನು ಆವಾಹನೆ ಮಾಡುವಂಥದ್ದು. ಆ ನಂತರ ಅವನಿಗೆ ಷೋಡಶೋಪಚಾರ 16 ಉಪಚಾರಗಳಿಂದ ಅವನನ್ನು ಪೂಜಿಸಬೇಕಾಗ್ತದೆ. ಅವನಿಗೆ ಗಣಪತಿಯ ಅಥರ್ವ ಶೀರ್ಷ ಮಂತ್ರಗಳ ಮುಖಾಂತರವಾಗಿ ಅಭಿಷೇಕವನ್ನು ಮಾಡುವಂಥದ್ದು. ಆ ನಂತರ ಗಂಧ ಚಂದನಾದಿಗಳಿಂದ ಅವನನ್ನು ಅಲಂಕಾರ ಮಾಡ್ತಕ್ಕಂಥದ್ದು. ವಿಶೇಷವಾಗಿ ಗಣಪತಿಗೆ ದೂರ್ವೆ ಹೇಳ್ತಕ್ಕಂಥದ್ದು ಅತ್ಯಂತ ಪ್ರಿಯವಾದಂತಹ ವಸ್ತು. ನಾವು ಗರಿಕೆ ಅಥವಾ ದೂರ್ವೆ ಅಂತ ಏನು ಕರಿತೇವೋ ಅದು ಅತ್ಯಂತ ಪ್ರಿಯವಾದಂತಹ ವಸ್ತು. ನೋಡಿ, ಸಂಕಷ್ಟ ಮನುಷ್ಯನಿಗೆ ಬಂದಾಗ ಮನುಷ್ಯನ ಜೀವನ ಹೇಳ್ತಕ್ಕಂಥದ್ದು ಬಾಡ್ತದೆ ಅಥವಾ ಮುದುಡ್ತದೆ. ಅದು ಚಿಗುರಬೇಕು ಅಂತ ಹೇಳಾದರೆ ಅಲ್ಲಿ ದೂರ್ವೆ ಬೇಕು. ದೂರ್ವೆ ಒಂದು ಲಕ್ಷಣ ಏನು ಅಂತ ಕೇಳಿದ್ರೆ, ನಾವು ಯಾವ ಜಾಗದಲ್ಲಿ ಅದನ್ನು ಕತ್ತರಿಸ್ತೇವೆಯೋ ಪುನಃ ಆ ಜಾಗದಲ್ಲಿ ಅದು ಚಿಗುರಿ ಬರ್ತದೆ. ಹಾಗೆ ಮನುಷ್ಯನಿಗೆ ಬಂದ ಸಂಕಷ್ಟ ಹೇಳ್ತಕ್ಕಂಥದ್ದು ನಿವಾರಣೆಯಾಗಿ ಜೀವನದಲ್ಲಿ ಅವನಿಗೆ ಸಂತೋಷ ಹೇಳ್ತಕ್ಕಂಥದ್ದು ಬರಬೇಕಾದ್ರೆ ಆ ದೂರ್ವೆಯಂತಹ ಒಂದು ವ್ಯವಸ್ಥೆ ನಮ್ಮ ಜೀವನದಲ್ಲಿ ಬರಬೇಕು. ಹಾಗಾಗಿ ಆ ಗಣಪತಿಗೆ ದೂರ್ವೆಯನ್ನು ಸಮರ್ಪಣೆ ಮಾಡಿದಾಗ ಅವನ ಅನುಗ್ರಹ ಹೇಳ್ತಕ್ಕಂಥದ್ದು ನಮಗೆ ಬಂದು ಅವನ ಅನುಗ್ರಹದಿಂದ ನಮ್ಮ ಸಂಕಷ್ಟಗಳೆಲ್ಲ ನಿವಾರಣೆಯಾಗಿ ದೂರ್ವೆಯಂತೆ ಪುನಃ ಚಿಗುರುವಿಕೆ ಹೇಳ್ತಕ್ಕಂಥದ್ದು, ಸಂತೋಷದ ಚಿಗುರುವಿಕೆ ಹೇಳ್ತಕ್ಕಂಥದ್ದು ಜೀವನದಲ್ಲಿ ಉಂಟಾಗ್ತದೆ. ಹಾಗಾಗಿ ಆ ಮಹಾಗಣಪತಿಯನ್ನು 1008 ನಾಮಗಳಿಂದ, 1000 ನಾಮಗಳಿಂದ ಅವನನ್ನು ಅರ್ಚನೆ ಮಾಡುವಂಥದ್ದು. ಅಶಕ್ತರಾದರೆ 108 ನಾಮಗಳಿಂದ ಅವನನ್ನು ಅರ್ಚನೆ ಮಾಡಬೇಕು. ಆಗುವುದಿಲ್ವೋ, ಒಂದು 21 ನಾಮ, ಏಕವಿಂಶತಿ ನಾಮ ಪೂಜೆ ಅಂತ ಇದೆ. ಆ 21 ನಾಮಗಳಿಂದ ಅವನಿಗೆ ಗರಿಕೆಯನ್ನು ಸಮರ್ಪಣೆ ಮಾಡಬೇಕು. ಆ ನಂತರ ಅವನಿಗೆ ಧೂಪ, ದೀಪ, ನೈವೇದ್ಯದಲ್ಲಿ ವಿಶೇಷವಾಗಿ ಮಹಾಗಣಪತಿಗೆ ಲಂಬೋದರ ಅಂತ ಕರಿತೇವೆ ನಾವು. ಆ ಲಂಬೋದರ ಅವನ ದೇಹವೂ ಸ್ಥೂಲವಾಗಿದೆ, ಉದರವೂ ಸ್ಥೂಲವಾಗಿದೆ. ಅವನಿಗೆ ನೈವೇದ್ಯ ಅಂತ ಹೇಳಿದರೆ ಅತ್ಯಂತ ಪ್ರಿಯ. ಆ ಭಕ್ಷ್ಯ ಭೋಜ್ಯಗಳ ಸಹಿತವಾದಂತಹ ನೈವೇದ್ಯ ಅವನಿಗೆ ಅತಿ ಪ್ರಿಯವಾದಂಥದ್ದು. 6 ವಿಧದ ಷಡ್ರಸದ ನೈವೇದ್ಯಗಳನ್ನು ಅವನಿಗೆ ಸಮರ್ಪಣೆ ಮಾಡಬೇಕು. ಇನ್ನು ಲೇಹ್ಯ, ಪೇಹ್ಯ, ಚೋಷ್ಯ, ಖಾದ್ಯ, ಭಕ್ಷ್ಯ, ಭೋಜ್ಯ ಹೇಳ್ತಕ್ಕಂತಹ ಷಡ್ರಸೋಪೇತವಾದಂತಹ ನೈವೇದ್ಯವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ 21 ವಿಧದ ನೈವೇದ್ಯವನ್ನು ಮಾಡಬೇಕು ಅಂತ ಆ ಪುರಾಣದ ಕಥೆಗಳು ಹೇಳ್ತವೆ. ಅಷ್ಟು ಸಾಧ್ಯವಾಗದೇ ಇದ್ದರೆ ಒಂದು 8 ವಿಧದ ನೈವೇದ್ಯವನ್ನಾದರೂ ಮಾಡಬೇಕು. ಕೊನೆ ಪಕ್ಷ ಮೋದಕವನ್ನು, ಪಂಚಕಜ್ಜಾಯವನ್ನು, ನೆನೆಸಿದ ಕಡಲೆಯನ್ನು ಇದನ್ನಾದರೂ ಮಹಾಗಣಪತಿಗೆ ನೈವೇದ್ಯ ಮಾಡಬೇಕು. ಆ ನಂತರ ಅವನಿಗೆ ನೀರಾಜನ, ಮಂತ್ರಪುಷ್ಪ, ಹಾಗೆ ಅವನ ಪ್ರಾರ್ಥನಾ ಶ್ಲೋಕಗಳಿಂದ ಅವನನ್ನು ಪ್ರಾರ್ಥಿಸಿ ಚಂದ್ರೋದಯವಾದ ನಂತರ ಚಂದ್ರ ದರ್ಶನ ಮಾಡಿ ಆ ಮಹಾಗಣಪತಿಗೆ ಅರ್ಘ್ಯ ಪ್ರದಾನವನ್ನು ಮಾಡಬೇಕು. ಆ ನಂತರದಲ್ಲಿ ಭಗವಂತನ ನಾಮವನ್ನು ಸಂಕೀರ್ತನೆ ಮಾಡ್ತಾ ಭಜನೆ ಮಾಡುವಂಥದ್ದು, ಅಥವಾ ಶಾಸ್ತ್ರಾದಿಗಳ ಪುರಾಣಗಳ ಕಥೆಗಳನ್ನು ಕೇಳುವಂಥದ್ದು, ಅಥವಾ ನೃತ್ಯಾದಿಗಳು, ಯಕ್ಷಗಾನ ಇತ್ಯಾದಿಗಳನ್ನು ಕೇಳ್ತಕ್ಕಂಥದ್ದು, ನೋಡ್ತಕ್ಕಂಥದ್ದು ಮಾಡ್ತಾ ಆವತ್ತಿನ ದಿನದ ಜಾಗರಣೆಯನ್ನು ಆವತ್ತಿನ ದಿನ ನಾವು ಜಾಗರಣೆಯನ್ನು ಮಾಡಬೇಕು. ಬೆಳಿಗ್ಗೆ ಬೇಗ ಪುನಃ ಸ್ನಾನ ಮಾಡಿ ಆ ಮಹಾಗಣಪತಿಯ ವಿಗ್ರಹಕ್ಕೋ ಅಥವಾ ನಾವು ಇಟ್ಟಂತಹ ಕಲಶಕ್ಕೋ ಪುನಃ ಪೂಜೆಯನ್ನು ಮಾಡಿ ನೈವೇದ್ಯಾದಿಗಳನ್ನು ಸಮರ್ಪಿಸಿ ತೀರ್ಥಪ್ರಸಾದವನ್ನು ಸ್ವೀಕಾರ ಮಾಡಿ ಮತ್ತೆ ಪಾರಣೆಯನ್ನು ಅಂದರೆ ಭೋಜನವನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ಆ ಒಂದು ಮಹಾಗಣಪತಿಯ ಪ್ರೀತಿಗೆ ನಾವು ಪಾತ್ರರಾಗಲಿಕ್ಕೆ ಸಾಧ್ಯವಾಗ್ತದೆ. ನಮ್ಮ ಕಷ್ಟಗಳನ್ನೆಲ್ಲ ದೂರೀಕರಿಸ್ತಕ್ಕಂತಹ ಶಕ್ತಿರೂಪನಾದಂತಹ ಮಹಾಗಣಪತಿ ಸದಾಕಾಲ ನಮ್ಮನ್ನು ಅನುಗ್ರಹಿಸ್ತಾನೆ ಈ ಒಂದು ವ್ರತದ ಮುಖಾಂತರವಾಗಿ. ಹಾಗಾಗಿ ಈ ಒಂದು ವ್ರತವನ್ನು ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಅನುಷ್ಠಾನ ಮಾಡ್ತಾರೋ, ಯಾರು ಅದನ್ನು ಅನುಸರಿಸ್ತಾರೋ ಅವರಿಗೆ ಶ್ರೇಯಸ್ಸು ಹೇಳ್ತಕ್ಕಂಥದ್ದಾಗ್ತದೆ. ಇನ್ನು ಉಪವಾಸವನ್ನು ಆಚರಣೆ ಮಾಡುವಂಥದ್ದು. ಉಪವಾಸ ಅಂತಂದರೆ ನಮ್ಮ ಈ ಆಡು ಭಾಷೆಯಲ್ಲಿ ನಾವು ಹೊಟ್ಟೆಗೇನೂ ತಗೊಳ್ಳದೇ ಇರುವುದಕ್ಕೆ ಉಪವಾಸ ಅಂತ ಹೇಳ್ತೇವೆ. ನಿಜವಾಗಿ ಉಪವಾಸ ಅಂದರೆ ಹಾಗಲ್ಲ. ಉಪವಾಸ ಅಂದರೆ ಭಗವಂತನ ಸಮೀಪದಲ್ಲಿ ವಾಸಿಸುವುದು, ಭಗವಂತನ ಹತ್ತಿರದಲ್ಲಿ ನಾವಿರುವುದಕ್ಕೆ ಉಪವಾಸ ಅಂತ ಕರೀತೇವೆ. ಅವನ ಹತ್ತಿರದಲ್ಲಿರುವುದು ಅಂದರೆ ಹೇಗೆ? ನಮ್ಮ ಕಣ್ಣು ಮುಚ್ಚಿದಾಗ ಭಗವಂತ ನಮ್ಮ ಕಣ್ಣಿಗೆ ಕಾಣಬೇಕು,
ನಮ್ಮ ಮನಸ್ಸಿನಲ್ಲಿ ಆ ಭಗವಂತನ ನಾಮ ಸಂಕೀರ್ತನೆ ಹೇಳ್ತಕ್ಕಂಥದ್ದು ನಡೀತಾ ಇರಬೇಕು. ಹಾಗೆ ಆ ಭಗವಂತನನ್ನು ನಾವು ಅರ್ಚಿಸಬೇಕು, ಪೂಜಿಸಬೇಕು, ಅವನ ಸಮೀಪದಲ್ಲಿರಬೇಕು. ಅದಕ್ಕೆ ಆ ಒಂದು ಉಪವಾಸ ಅಂತ ಹೇಳ್ತೇವೆ. ಇನ್ನು ಏಕಾದಶಿ ವ್ರತದ ಬಗ್ಗೆ ನಾವು ತಿಳ್ಕೊಂಡ್ರೆ, ಮನುಷ್ಯನಿಗೆ ಇಂದ್ರಿಯಗಳಿದ್ದಾವೆ, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಹಾಗೆ ಇದನ್ನು ನಿಗ್ರಹ ಮಾಡ್ತಕ್ಕಂತಹ ಮನಸ್ಸು ಹೇಳ್ತಕ್ಕಂತಹ ಇನ್ನೊಂದು ಇಂದ್ರಿಯ. ಈ ಪಂಚ ಜ್ಞಾನೇಂದ್ರಿಯಗಳನ್ನು, ಪಂಚ ಕರ್ಮೇಂದ್ರಿಯಗಳನ್ನು, ಮನಸ್ಸು ಹೇಳ್ತಕ್ಕಂಥ ಇನ್ನೊಂದು ಇಂದ್ರಿಯವನ್ನು ನಿಗ್ರಹಿಸಿ ಆ ಭಗವಂತನಲ್ಲಿ ನೆಲೆಗೊಳಿಸುವ ವ್ರತಕ್ಕೆ ಏಕಾದಶಿ ವ್ರತ ಅಂತ ಹೇಳ್ತೇವೆ. ಅದೇ ರೀತಿಯಲ್ಲಿ ಆ ಭಗವಂತನನ್ನು ಸ್ಮರಣೆ ಮಾಡ್ತಕ್ಕಂತಹ, ಉಪಾಸನೆ ಮಾಡ್ತಕ್ಕಂತಹ ವ್ರತದಲ್ಲಿ ಈ ಸಂಕಷ್ಟ ಚತುರ್ಥಿ ವ್ರತವೂ ಒಂದು. ಹಾಗಾಗಿ ಎಲ್ಲ ಈ ಒಂದು ಸಂಕಷ್ಟ ಚತುರ್ಥಿಯ ವ್ರತವನ್ನು ಆಚರಣೆ ಮಾಡುವಂಥವರು ತಮ್ಮ ಸಂಕಷ್ಟಗಳಿಂದ ದೂರ ಆಗುತ್ತಾರೆ, ಅವರ ಎಲ್ಲ ಕಷ್ಟಗಳು ಪರಿಹಾರವಾಗ್ತದೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಅಂತಹ ಸಂಕಷ್ಟ ಚತುರ್ಥಿಯ ವ್ರತದ ಆ ಮಹತ್ವ ಮತ್ತು ಆ ಸಂಕಷ್ಟ ಚತುರ್ಥಿಯ ಆಚರಣೆಯ ವಿಧವನ್ನು ನಾವೀಗ ತಿಳ್ಕೊಂಡಂತಾಯಿತು. ಇನ್ನು ಕೆಲವರು ಕೇಳ್ತಾರೆ, ಯಾವಾಗ ಸಂಕಷ್ಟ ಚತುರ್ಥಿ ವ್ರತವನ್ನು ಆಚರಣೆ ಮಾಡಲಿಕ್ಕೆ ಆರಂಭ ಮಾಡಬೇಕು ಅಂತ. ಶ್ರಾವಣ ಮಾಸದ ಸಂಕಷ್ಟಿ ವ್ರತವನ್ನು ಆರಂಭ ಮಾಡಲಿಕ್ಕೆ ಒಳ್ಳೆಯ ದಿವಸ. ಆ ಶ್ರಾವಣ ಮಾಸದ ಸಂಕಷ್ಟಿಯಂದು ವ್ರತವನ್ನು ಆಚರಣೆ ಮಾಡಬೇಕು. ಆ ನಂತರ 48 ವ್ರತಗಳನ್ನು ಆಚರಣೆ ಮಾಡಿ ಆ ವ್ರತವನ್ನು ಉದ್ಯಾಪನೆಯನ್ನೂ ಸಹ ಮಾಡಬಹುದು. ಅಥವಾ ನಮ್ಮ ಹತ್ರ ಶಕ್ತಿ ಇದ್ದರೆ ಮುಂದುವರಿಸ್ಕೊಂಡು ಅದನ್ನು ನಡೆಸ್ಕೊಂಡು ಹೋಗ್ಬೋದು. ಇನ್ನು ಬಟ್ರೆ ಉದ್ಯಾಪನೆಯನ್ನು ಮಾಡುವಂಥದ್ದು ಅಂತ ಕೇಳ್ತಾರೆ. ಉದ್ಯಾಪನೆ ಅಂತ ಹೇಳಿದ್ರೆ ಅಲ್ಲಿಗೆ ಆ ವ್ಯವಸ್ಥೆಯ ಮುಕ್ತಾಯ ಅಂತ ಅರ್ಥ ಅಲ್ಲ. ಉದ್ಯಾಪನೆ ಅಂತ ಹೇಳಿದರೆ ಆ ಭಗವಂತನಲ್ಲಿ ನಾವು ಇಷ್ಟು ದಿವಸ ನಡೆಸ್ಕೊಂಡು ಬಂದಂಥ ವ್ರತವನ್ನು ಸಮರ್ಪಣೆ ಮಾಡುವಂಥದ್ದು. ಸಮರ್ಪಣಾ ಭಾವದಿಂದ ಭಗವಂತನಿಗೆ ಅದನ್ನು ಒಪ್ಪಿಸುವಂತಹ ಪ್ರಕ್ರಿಯೆಗೆ ಉದ್ಯಾಪನೆ ಅಂತ ಹೇಳ್ತೇವೆ. ಉದ್ಯಾಪನೆಯನ್ನು ಮಾಡಿದಾಕ್ಷಣ ವ್ರತವನ್ನು ಬಿಡಬೇಕು ಅಂತ ಅರ್ಥ ಅಲ್ಲ. ಉದ್ಯಾಪನೆಯನ್ನು ಮಾಡಿ ಭಗವಂತನಿಗೆ ವ್ರತವನ್ನು ಸಮರ್ಪಣೆ ಮಾಡಿ ಪುನಃ ಮತ್ತೆ ವ್ರತವನ್ನು ಸಹ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ನಮ್ಮ ಶಾಸ್ತ್ರ ಪರಂಪರೆ ಹೇಳ್ತದೆ, ಮಾಡಬೇಕು ಅಂತ. ಹಾಗಾಗಿ ಈ ವ್ರತವನ್ನು ಶ್ರಾವಣ ಮಾಸದ ಸಂಕಷ್ಟಿಯಂದು ಆರಂಭ ಮಾಡಿದರೆ ಅತ್ಯಂತ ಉತ್ತಮವಾದಂಥದ್ದು. ಹಾಗೆ ಮಾಘ ಮಾಸದ ಸಂಕಷ್ಟಿಗೂ ವಿಶೇಷತೆ ಇದೆ, ಪ್ರತಿ ಸಂಕಷ್ಟಿಯಲ್ಲೂ ವಿಶೇಷತೆ ಹೇಳ್ತಕ್ಕಂಥದ್ದಿದೆ. ಪ್ರತಿ ಮಾಸದ ಸಂಕಷ್ಟಿಗೂ ಒಂದೊಂದು ವಿಶೇಷತೆ ಹೇಳ್ತಕ್ಕಂಥದ್ದಿದೆ. ಇನ್ನು ಈ ಸಲ ಬಂದಿರತಕ್ಕಂಥದ್ದು ಅಂಗಾರಕ ಸಂಕಷ್ಟಿ. ಸಂಕಷ್ಟ ಚತುರ್ಥಿಯಲ್ಲೇ ಅತ್ಯಂತ ವಿಶೇಷವಾದಂತಹ, ಅತ್ಯಂತ ಮಹತ್ತರವಾದಂತಹ ಪುಣ್ಯವನ್ನು ಕೊಡ್ತಕ್ಕಂತಹ ಒಂದು ಸಂಕಷ್ಟಿಯನ್ನು ನಾವು ಈ ಸಲ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಈ ಒಂದು ಅಂಗಾರಕ ಸಂಕಷ್ಟಿಯನ್ನು ಆರಂಭ ಅಂತ ತಿಳ್ಕೊಂಡು ಆರಂಭ ಮಾಡಿದರೆ, ಇಲ್ಲಿಂದ ಸಂಕಷ್ಟಿ ವ್ರತವನ್ನು ಆರಂಭ ಮಾಡಿದರೆ ನಮ್ಮ ಕಷ್ಟಗಳನ್ನು ನಾವು ಕಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಮನುಷ್ಯ ನಿತ್ಯ ಜೀವನದಲ್ಲಿ ಅನೇಕ ವಿಧವಾದಂತಹ ವಿಷಯಗಳಿಗೆ ತನ್ನ ದೈನಂದಿನ ಜೀವನದ ಜಂಜಾಟದಲ್ಲಿ ಸಿಲುಕಿದ್ದಾಗ ಮನುಷ್ಯನ ಮನಸ್ಸು ಹೇಳ್ತಕ್ಕಂಥದ್ದು ತನ್ನ ಸಾಮರ್ಥ್ಯವನ್ನು ಕಡಿಮೆ ಮಾಡಿಕೊಳ್ತಾ ಬರುತ್ತದೆ. ಹಾಗಾಗಿ ಆ ಮನಸ್ಸಿಗೆ ಚೈತನ್ಯವನ್ನು ತುಂಬುವಂಥದ್ದು ಯಾವುದು ಅಂತ ಕೇಳಿದ್ರೆ ಆ ಭಗವಂತನ ಆರಾಧನೆ, ಭಗವಂತನ ಉಪಾಸನೆ. ಹಾಗಾಗಿ ಆ ಚೇತನವನ್ನು ತುಂಬಿ ಮನಸ್ಸನ್ನು ದೃಢಗೊಳಿಸಿ, ಹಾಗೆ ಈ ಒಂದು ವ್ರತಾಚರಣೆಯ ನಿಯಮವನ್ನು ಪಾಲನೆ ಮಾಡ್ತಾ ನಮ್ಮ ಶರೀರಕ್ಕೂ ಬಲವನ್ನು, ಪುಷ್ಟಿಯನ್ನು ಕೊಟ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಈ ಒಂದು ಸಂಕಷ್ಟ ಚತುರ್ಥಿಯ ವ್ರತವನ್ನು ಯಾರ್ಯಾರು ಆಚರಣೆ ಮಾಡ್ತಾರೋ ಅವರೆಲ್ಲರಿಗೂ ಸಹ ಮಹತ್ತರವಾದಂತಹ ಶ್ರೇಯಸ್ಸು ಹೇಳ್ತಕ್ಕಂಥದ್ದು ಪ್ರಾಪ್ತಿಯಾಗ್ತದೆ. ಇನ್ನು ವಿಶೇಷವಾಗಿ ಆ ಸಂಕಷ್ಟಿಯ ದಿವಸ ಆ ಚಂದ್ರ ದರ್ಶನ ಆದ ಮೇಲೆ ಅರ್ಘ್ಯವನ್ನು ಕೊಡಬೇಕು. ಯಾರ್ಯಾರಿಗೆ ಅರ್ಘ್ಯವನ್ನು ಕೊಡಬೇಕು ಅಂತ ಕೇಳಿದ್ರೆ, ತಿಥೀನಾಮುತ್ತಮೇ ದೇವಿ ಗಣೇಶ ಪ್ರಿಯವಲ್ಲಭೆ ಸರ್ವಸಂಕಷ್ಟನಾಶಾಯ ಚತುರ್ಥ್ಯರ್ಘ್ಯಂಗ್ರಹಾಣಮೆ. ಚತುರ್ಥಿ ಹೇಳ್ತಕ್ಕಂತಹ ತಿಥಿಗೆ ಅರ್ಘ್ಯವನ್ನು ಕೊಡಬೇಕು. ಗೌರಿ ಸುತನಮಸ್ತೇಸ್ತು ಸರ್ವಸಿದ್ಧಿಪ್ರದಾಯಕ ಸಂಕಟಂ ಹರ ಮೇ ದೇವ ಗ್ರಹಣಾರ್ಘ್ಯನ್ನಮೋಸ್ತುತೆ. ಆ ಸಂಕಷ್ಟಹರನಾದಂತಹ ಗೌರಿ ಸಹಿತನಾದಂತಹ ಮಹಾಗಣಪತಿಗೆ ಅರ್ಘ್ಯವನ್ನು ಕೊಡಬೇಕು. ಕೃಷ್ಣ ಪಕ್ಷೇ ಚತುರ್ಥ್ಯಾಂತು ಪೂಜಿತೋಸಿ ವಿದೂದಯೇ ಕ್ಷಿಪ್ರಂ ಪ್ರಸೀದ ದೇವೇಶ ಗ್ರಹಣಾರ್ಘ್ಯನ್ನಮೋಸ್ತುತೆ. ಮಹಾಗಣಪತಿ ಆ ಸಂಕಷ್ಟಿಯ ದಿವಸ ಪೂಜೆ ಮಾಡಿದಾಗ ಆತ ಸಂತುಷ್ಟನಾಗ್ತಾನೆ ಅಂಥೇಳಿ ಇಲ್ಲೂ ಹೇಳ್ತಾರೆ. ಕೃಷ್ಣ ಪಕ್ಷೇ ಚತುರ್ಥ್ಯಾಂತು ಪೂಜಿತೋಸಿ ವಿದೂದಯೇ. ಆ ಚಂದ್ರನ ಉದಯದ ಕಾಲಕ್ಕೆ ನಿನ್ನನ್ನು ಪೂಜಿಸಿ ನಿನಗೆ ಈಗ ಅರ್ಘ್ಯವನ್ನು ಕೊಡ್ತಾ ಇದ್ದೇನೆ. ನಾನು ಕೊಟ್ಟಂತಹ ಅರ್ಘ್ಯವನ್ನು ಸ್ವೀಕಾರ ಮಾಡಿ ನನ್ನ ಸಂಕಷ್ಟಗಳನ್ನು ನಿವಾರಣೆ ಮಾಡುವಂತ ಅವನಲ್ಲಿ ಪ್ರಾರ್ಥನೆ ಮಾಡಬೇಕು. ಕ್ಷೀರಸಾಗರ ಸಂಭೂತ ಸುಧಾಮೂರ್ತೆ ನಿಶಾಕರ ಗ್ರಹಣಾರ್ಘ್ಯಂ ಮಯಾ ದತ್ತಂ ಗಣೇಶ ಪ್ರೀತಿವರ್ಧನ. ರೋಹಿಣಿ ಸಹಿತನಾದಂತಹ ಚಂದ್ರನಿಗೂ ಸಹ ಅರ್ಘ್ಯ ಪ್ರದಾನ ಹೇಳ್ತಕ್ಕಂಥದ್ದಾಗ್ತದೆ.
ಈ ಒಂದು ಸಂಕಷ್ಟಿ ವ್ರತದಲ್ಲಿ ಅರ್ಘ್ಯಕ್ಕೆ ಬಹಳ ಮಹತ್ವ ಹೇಳ್ತಕ್ಕಂಥದ್ದಿದೆ. ಆ ಅರ್ಘ್ಯ ಪ್ರದಾನವನ್ನು ಮಾಡಿದಾಗ ಈ ಒಂದು ವ್ರತದ ಸಂಪೂರ್ಣವಾದಂತಹ ಫಲ ಹೇಳ್ತಕ್ಕಂಥದ್ದು ನಮಗೆ ಸಿಗ್ತದೆ. ಈ ರೀತಿಯಲ್ಲಿ ಬ್ರಾಹ್ಮಣರನ್ನು ಕರೆದು ಈ ಒಂದು ವ್ರತದ ಸಂಪೂರ್ಣವಾದಂತಹ ಶ್ರೇಯಸ್ಸಿಗೋಸ್ಕರವಾಗಿ ಫಲ ತಂಡುಲಾದಿ ಅಂದರೆ ಅಕ್ಕಿ ಕಾಯಿ ಇದನ್ನೆಲ್ಲ ದಾನ ಕೊಟ್ಟು ಈ ಒಂದು ವ್ರತವನ್ನು ನಾವು ಸಮಾಪ್ತಿ ಮಾಡಬಹುದು. ಈ ಒಂದು ವ್ರತವನ್ನು ಸಮಾಪ್ತಿ ಮಾಡಿ ಭಗವಂತನಲ್ಲಿ ಮತ್ತು ನಾವು ದಾನಾದಿಗಳನ್ನು ಕೊಟ್ಟಿರತಕ್ಕಂತಹ ವಿಪ್ರೋತ್ತಮರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಏನು ನಮಗಿರ್ತಕ್ಕಂತಹ ಸರ್ವ ಸಂಕಷ್ಟಗಳೂ ಪರಿಹಾರವಾಗಿ ಭಗವಂತನ ಅನುಗ್ರಹದಿಂದ ಈ ಒಂದು ವೇದದಲ್ಲಿ ತಿಳಿಸಿರ್ತಕ್ಕಂತಹ 100 ವರ್ಷದ ಆಯುಷ್ಯ ಹೇಳ್ತಕ್ಕಂಥದ್ದು, ಹಾಗೆ ಆರೋಗ್ಯ ಸಹಿತವಾದಂತಹ ಆಯುಷ್ಯ ಹೇಳುವಂಥದ್ದು. 100 ವರ್ಷದ ಆಯುಷ್ಯ ನಮಗೆ ಸಿಕ್ಕು ಅದನ್ನು ಹಾಸಿಗೆ ಮೇಲೆ ಕಳೆಯುವಂಥ ಪರಿಸ್ಥಿತಿ ಬಂದರೆ ಅದಕ್ಕೆ ಪ್ರಯೋಜನ ಇಲ್ಲ. ಹಾಗಾಗಿ ಆರೋಗ್ಯ ಸಹಿತವಾದಂತಹ ಆಯುಷ್ಯವನ್ನು ಆ ಭಗವಂತ ಕೊಡುವಂತಾಗಬೇಕು. ಹಾಗೆ ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ, ಇರುವಷ್ಟು ದಿವಸ ಆ ಭಗವಂತನ ಮಹಾಗಣಪತಿಯ ಅನುಗ್ರಹದಿಂದ ದೈನ್ಯದ ಬದುಕು ಹೇಳ್ತಕ್ಕಂಥದ್ದು ನಮ್ಮದಾಗಬಾರ್ದು. ವಿನಾ ದೈನ್ಯ ಅನಾಯಾಸೇನ ಮರಣಂ, ಮರಣ ಹೇಳ್ತಕ್ಕಂಥದ್ದು ಅನಾಯಾಸವಾಗಿ ಪ್ರಾಪ್ತಿಯಾಗಬೇಕು. ಯಾಕೆ ಅಂತ ಕೇಳಿದರೆ ಈ ಒಂದು ಇವತ್ತಿನ ದಿನದಲ್ಲಿ ಅವರವರ ಕರ್ತವ್ಯದಲ್ಲಿ ಅವರವರು ನಿರತರಾಗಿರ್ತಾರೆ. ಯಾರಿಗೂ ಸಹ ಆ ಒಂದು ಸೇವೆಯನ್ನು ಮಾಡುವಂಥ ವ್ಯವಸ್ಥೆಯೋ ಅಥವಾ ಸೇವೆಯನ್ನು ಮಾಡಿಸ್ಕೊಳ್ತಕ್ಕಂತಹ ಪರಿಸ್ಥಿತಿಯೋ ಇದು ಬರಬಾರ್ದು ಅಂತ ಹೇಳಾದರೆ ಆ ಭಗವಂತನಲ್ಲೇ ನಾವು ಪ್ರಾರ್ಥಿಸಬೇಕು ಇದನ್ನು. ಹಾಗಾಗಿ ಆ ಭಗವಂತನ ಅನುಗ್ರಹದಿಂದ ಎಲ್ಲ ವಿಧವಾದಂತಹ ಕಷ್ಟಗಳು ನಿವಾರಣೆಯಾಗಬೇಕು ಅಂಥೇಳಿ ಭಗವಂತನಲ್ಲಿ ಹಾಗೆ ವಿಪ್ರರಲ್ಲಿ ಪ್ರಾರ್ಥಿಸಿ ದಾನ ದಕ್ಷಿಣಾದಿಗಳನ್ನು ಕೊಟ್ಟು ಅವರನ್ನು ಸಂತೈಸಿ ಆ ಬ್ರಾಹ್ಮಣರಿಗೆ ಭೋಜನಾದಿಗಳನ್ನು ಸಮರ್ಪಣೆ ಮಾಡಿ ಸಂಕಷ್ಟಿ ವ್ರತವನ್ನು ಸಮಾಪ್ತಿ ಮಾಡುವುದರ ಮುಖಾಂತರವಾಗಿ ಈ ಒಂದು ಮಹಾಗಣಪತಿಯ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು ಅಂತ ಈ ಮೂಲಕವಾಗಿ ನಾವು ತಿಳಿಸಲಿಕ್ಕೆ ಇಷ್ಟಪಡಿಸ್ತೇನೆ.